Welcome to Business Studies class 11 or first PU, first chapter. Today we will discuss about business risk. So business risk means ವ್ಯವಹಾರದ ನಷ್ಟಭಯ. So the term of business risk refer to the possibility of inadequate profit or even losses due to the uncertainty or unexpected events. Business enterprises constantly face two types of risk, speculative and a pure. Speculative risk involve both the possibility of a gain as well as a possibility of a loss. Speculative risk arises due to the changes in a market conditions, including fluctuations in a demand and supply, changes in a prices or changes in a passion and a taste of the consumers. Favorable market conditions are likely to result in a gains, whereas unfavorable ones may result in a loss. Pure risk involve the only possibility of a loss or a no loss. The chance of a fire, theft or a strike are example of a pure risk. So business risk ಏನಾಗುತ್ತೆ ಅಂತಂದರೆ ವ್ಯವಹಾರದ ನಷ್ಟ ಭಯ ಅಂತೂ ಇದ್ದೇ ಇರುತ್ತೆ ಯಾವುದೇ ಬಿಸ್ನೆಸ್ಸನ್ನು ತೊಗೊಂಡ್ರೂ ಕೂಡ. ಆದರೆ ಅದರಲ್ಲಿ ಎರಡು ರೀತಿಯಲ್ಲಿ ನಾವು ರಿಸ್ಕನ್ನು ನೋಡ್ತೀವಿ. ಫಸ್ಟ್ ಒನ್ ಸ್ಪೆಕ್ಯುಲೇಟಿವ್ ರಿಸ್ಕ್. ಸೊ ಸ್ಪೆಕ್ಯುಲೇಟಿವ್ ರಿಸ್ಕಲ್ಲಿ ಏನಾಗುತ್ತೆ ಅಂತಂದರೆ ಮಾರ್ಕೆಟಿನ ಕಂಡೀಷನ್ಗೆ ಅನುಗುಣವಾಗಿ, ಫಾರ್ ಎಕ್ಸಾಂಪಲ್ ಡಿಮ್ಯಾಂಡ್ಗಳ ಕಡಿಮೆ ಆದಾಗ ಆಗುವಂಥ ರಿಸ್ಕ್ ಇರ್ಬೋದು, ಪ್ಯಾಷನ್ಸ್ ಚೇಂಜ್ ಆದಾಗ, ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆದಾಗ ಈ ರೀತಿಯ ಒಂದು ರಿಸ್ಕ್ ಆಗಿದ್ದರೆ. ಇನ್ನು ನೆಕ್ಸ್ಟ್ ಒನ್ ಪ್ಯೂರ್ ರಿಸ್ಕಲ್ಲಿ ಏನಾಗಿರುವಂಥದ್ದು ಅಂದರೆ ಥೆಫ್ಟ್, ಫೈರ್, ಆಕ್ಸಿಡೆಂಟ್ಗಳಾದಾಗ, ಬೆಂಕಿ ಹತ್ತಿದಾಗ, ಪ್ರಕೃತಿಯ ವಿಕೋಪಗಳಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ನಷ್ಟ ಭಯ ಆಗ್ಬೋದು. ಸೊ ಎರಡು ರೀತಿಯಲ್ಲಿ ಕೂಡ ಏನಾಗುತ್ತೆ, ಬಿಸ್ನೆಸ್ಸು ವ್ಯವಹಾರ ನಷ್ಟ ಭಯವನ್ನು ಅನುಭವಿಸ್ತಾ ಇರುವಂಥದ್ದು. ಇಲ್ಲಿ ಏನಾಗಿರುವಂಥದ್ದು ಅಂದರೆ ನಷ್ಟ ಭಯ ರೀತಿಯಲ್ಲಿ ಈ ರೀತಿಯಲ್ಲಿ ನಷ್ಟ ಉಂಟಾಗುವಂಥ ಸಂದರ್ಭಗಳು ನಿರ್ಮಾಣ ಆಗುವಂಥ ರೀತಿಯಲ್ಲಿದೆ. ಇನ್ನು ವ್ಯವಹಾರದ ನಷ್ಟ ಭಯದ ಸ್ವರೂಪ ಹೇಗಪ್ಪ ಅಂದ್ರೆ, ನೇಚರ್ ಆಫ್ ಅ ಬಿಸ್ನೆಸ್ ರಿಸ್ಕ್. Risk is the essential part of every business. So every business have some risk. No business can avoid risk, although the amount of risk may vary from business to business. Risk can be minimized, cannot be eliminated. So ಇಲ್ಲೇನಾಗಿರುವಂಥದ್ದು ಅಂದರೆ ರಿಸ್ಕ್ ಈಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಎವ್ರಿ ಬಿಸ್ನೆಸ್. ಸೊ ಏನಾಗುತ್ತೆ, ರಿಸ್ಕ್ ಅನ್ನೋದು, ನಷ್ಟ ಭಯ ಅನ್ನೋದು ಪ್ರತಿಯೊಂದು ವ್ಯವಹಾರದ ಒಂದು ಭಾಗನೇ ಆಗಿರುವಂಥದ್ದು, ಪ್ರಮುಖ ಭಾಗ ಅಂತ ಹೇಳ್ಬೋದು. ಸೊ ಇಲ್ಲಿ ಏನು ಮಾಡ್ಬೋದು ಅಂತಂದರೆ, ಯಾವುದೇ ಬಿಸ್ನೆಸ್ಸನ್ನು ತೊಗೊಂಡ್ರು ರಿಸ್ಕ್ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ರಿಸ್ಕನ್ನು ಕಡಿಮೆ ಮಾಡಬಹುದೇ ವಿನಃ ಸಂಪೂರ್ಣವಾಗಿ ಇಲ್ಲ ಅಂತ ಹೇಳಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಏನಾಗಿರುವಂಥದ್ದು, ರಿಸ್ಕ್ ಅನ್ನೋದು ಪ್ರಮುಖ ಭಾಗನೇ ಆಗಿದೆ. ದೆನ್ ಬಿಸ್ನೆಸ್ ರಿಸ್ಕ್ ಅರೈಸ್ ಡ್ಯೂ ಟು ದ ಅನ್ಸರ್ಟನಿಟಿ. ಇಟ್ ಕೆನಾಟ್ ಸರ್ಟನಿಟಿ. ಸೊ ಇಟ್ ಕ್ಯಾನ್ ಫ್ಲಕ್ಚುಯೇಷನ್ಸ್. Uncertainty refers to the lack of knowledge about what is going on happen in the future. Natural calamities, changes in demands and prices, changes in government policies and prices, improvement in technology, etc. are some of example of uncertainty which create a risk from a business because the outcome of a business future events are not known. ಸೊ ಭವಿಷ್ಯ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಕೆನಾಟ್ ಬಿ ಸರ್ಟನಿಟಿ. ಇಷ್ಟೇ ಪ್ರಮಾಣದಲ್ಲಿ ನಮಗೆ ನಷ್ಟ ಆಗುತ್ತೆ ಅಥವಾ ಲಾಭ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇರುವಂಥದ್ದಿಲ್ಲ. ಸೊ ಏನಾಗಿರುವಂಥದ್ದು ಅಂತಂದರೆ, ಕಡಿಮೆ ಜ್ಞಾನದಿಂದನೂ ಕೂಡ ಆಗಿರ್ಬೋದು, ಮಾರ್ಕೆಟ್ಗಳು ಚೇಂಜಸ್ ಆದಾಗ, ಗೌರ್ಮೆಂಟ್ ಪಾಲಿಸೀಸ್ಗಳು ಚೇಂಜ್ ಆದಾಗ, ಬೆಲೆ ಏರಿಳಿತಗಳಾದಾಗ, ಸೊ ಏನಾಗುತ್ತೆ, ದ ಭಯ ಹೆಚ್ಚು ಕಡಿಮೆ ಆಗುವಂಥ ಸಂದರ್ಭ ಇರುತ್ತೆ. ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು ನಷ್ಟ. ಸೊ ಕೆನಾಟ್ ಬಿ ಪ್ರಿಡಿಕ್ಟೇಬಲ್. ಸೊ ಇದನ್ನು ಸರಿಯಾಗಿ ಊಹೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೇನಾಗುತ್ತದೆ, ಚೇಂಜ್ ಆಗ್ತದೆ, ಅನ್ಸರ್ಟನಿಟಿ, ಅನಿಶ್ಚಿತತೆ ಉಂಟಾಗುವಂಥ ಸಂದರ್ಭ ಇರುತ್ತೆ. ದೆನ್ ಡಿಗ್ರಿ ಆಫ್ ಅ ರಿಸ್ಕ್ ಡಿಪೆಂಡ್ಸ್ ಮೇನ್ಲಿ ಅಪಾನ್ ದ ನೇಚರ್ ಆ್ಯಂಡ್ ದ ಸೈಜ್ ಆಫ್ ಅ ಬಿಸ್ನೆಸ್. ಸೊ ಡಿಗ್ರಿ ಆಫ್ ಅ ರಿಸ್ಕ್ ಡಿಪೆಂಡ್ಸ್ ಮೇನ್ಲಿ ಅಪಾನ್ ದ ನೇಚರ್ ಆಫ್ ಆ್ಯಂಡ್ ಸೈಜ್ ಆಫ್ ದ ಬಿಸ್ನೆಸ್. ನೇಚರ್ ಆಫ್ ದ ಬಿಸ್ನೆಸ್ ಆ್ಯಂಡ್ ಸೈಜ್ ಆಫ್ ದ ಬಿಸ್ನೆಸ್ are the mainly factors which determine the amount of risk business. For example, business dealings in a fashionable items to high degree of risk. Similarly, large scale of business generally has a higher risk than what a small scale business has. So ಏನಾಗಿರುವಂಥದ್ದು, ಡಿಗ್ರಿ ಆಫ್ ರಿಸ್ಕ್ ಯಾವ ಮಟ್ಟದಲ್ಲಿ ನಷ್ಟ ಭಯ ಅನ್ನೋದು ಡಿಪೆಂಡ್ ಆಗುತ್ತೆ ಅಂತಂದರೆ,
ಒಂದು ವ್ಯವಹಾರ ಯಾವ ಮಟ್ಟದಲ್ಲಿದೆ, ದೊಡ್ಡ ಪ್ರಮಾಣದಲ್ಲಿದ್ದರೆ ಹೆಚ್ಚಿಗೆ ರಿಸ್ಕ್ ಆಗುತ್ತೆ, ಕಡಿಮೆ ಸಣ್ಣ ಪ್ರಮಾಣದ ಬಿಸ್ನೆಸ್ ಆಗಿದ್ರೆ ಕಡಿಮೆ ಪ್ರಮಾಣದಲ್ಲಿ ರಿಸ್ಕ್ ಆಗುವಂಥ ಸಂದರ್ಭ ಇರುತ್ತೆ. ಸೊ ಯಾವ ರೀತಿಯಲ್ಲಿ ನಾವು ಬಿಸ್ನೆಸ್ಸನ್ನು ಕೈಗೊಂಡಿದ್ವಿ ಅನ್ನೋದ್ರ ಮೇಲೆ ಏನಾಗುತ್ತೆ, ರಿಸ್ಕು ಡಿಪೆಂಡ್ ಆಗಿ ಇರುವಂಥದ್ದು ಅಂತ. ದೆನ್ ಲಾಸ್ಟ್ ಒನ್, ಪ್ರಾಫಿಟ್ ದ ರಿವಾರ್ಡ್ ಫಾರ್ ಅ ರಿಸ್ಕ್ ಟೇಕಿಂಗ್. ಸೊ ಪ್ರಾಫಿಟ್ ಇಸ್ ಅ ರಿವಾರ್ಡ್ ಫಾರ್ ಅ ಟೇಕಿಂಗ್ ರಿಸ್ಕ್. ಸೊ ನೋ ರಿಸ್ಕ್ ನೋ ಗೇನ್ is an age-old principle which applies to all type of business. Greater the risk involved in business, higher in the chance of a profit. An entrepreneur undertaken the risk. ಅಂತಂದರೆ ಪ್ರಾಫಿಟ್ ಅನ್ನೋದು ರಿಸ್ಕಿನ ಮ್ಯಾಕ್ಸಿಮಮ್ ರಿವಾರ್ಡ್ ಆಗಿರುತ್ತೆ ಅಂತ ಹೇಳ್ಬಹುದು. ಸೊ ರಿಸ್ಕ್ನ ನಾವು ಎಷ್ಟು ಪ್ರಮಾಣದಲ್ಲಿ ಸರಿಯಾಗಿ ನಿಭಾಯಿಸ್ತೀವೋ ಅಷ್ಟು ಪ್ರಮಾಣದಲ್ಲಿ ನಾವು ಪ್ರಾಫಿಟನ್ನು ಅರ್ನ್ ಮಾಡ್ತೀವಿ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಸೊ ಮೊದಲನೇದಾಗಿರೋಂಥದ್ದು ಯಾವುದೇ ರೀತಿಯ ನೋ ರಿಸ್ಕ್ ಅಂದರೆ ನೋ ಪ್ರಾಫಿಟ್. ಯಾವುದೇ ರಿಸ್ಕ್ ಇಲ್ಲದಿದ್ದರೆ ಪ್ರಾಫಿಟ್ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥದ್ದು. ಸೊ ಪ್ರಾಫಿಟ್ ಆಗಬೇಕು ಅಂದರೆ ರಿಸ್ಕ್ನ, ಪ್ರತಿಯೊಂದು ಬಿಸ್ನೆಸ್ಸು ಕೂಡ ರಿಸ್ಕನ್ನು ಹೊಂದಿದ್ದೇ ಇರುತ್ತೆ. ಸೊ ಹಾಗಾಗಿ ಹೇಗೆ ನಿಭಾಯಿಸ್ತೀವಿ, ಹೇಗೆ ರಿಸ್ಕನ್ನು ಕಡಿಮೆ ಮಾಡ್ಕೋತೀವಿ, ಅದರ ಆಧಾರದ ಮೇಲೆ ನಾವು ಪ್ರಾಫಿಟನ್ನು ಗೇನ್ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಕೆಲಸ ಆಗುತ್ತೆ. ಸೊ ದೀಸ್ ಆರ್ ಆಲ್ ನೇಚರ್ ಆಫ್ ಅ business risk. Risk is essentially part of every business. Risk is an arise due to the uncertainty. Degree of a risk depends mainly upon the nature and size of the business. Profit is a reward for the risk taking. I hope today class you will understand. If you like this video, please like and share and as well as subscribe my channel. Thank you for watching. Thank you.